ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಖಂಡ ರಾಜಯೋಗ ಬರಬೇಕು, ಸಂಪತ್ತು ವೃದ್ಧಿ ಆಗಬೇಕು ಅಂದರೆ ನಾಳೆ ವೈಕುಂಠ ಏಕಾದಶಿ ಇದೆ. ಈ ವೈಕುಂಠ ಏಕಾದಶಿಯ ದಿನ ತಪ್ಪದೆ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾಳೆ ಡಿಸೆಂಬರ್ 30 ಮಂಗಳವಾರ, ಪರಮ ಪವಿತ್ರವಾದಂತಹ ಶಕ್ತಿಶಾಲಿಯಾದಂತಹ ವೈಕುಂಠ ಏಕಾದಶಿಯನ್ನು ಈ ದಿನ ಆಚರಿಸ್ತಾ ಇದ್ದೀವಿ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಅದರಲ್ಲೂ ವಿಷ್ಣುವಿನ ಆರಾಧನೆಯ ಮಾಸವಾದ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಗೆ ಬಹಳ ಒಂದು ಪ್ರಾಮುಖ್ಯತೆ ಇದೆ ಅಂತಲೇ ಹೇಳಲಾಗುತ್ತೆ. ಇನ್ನು ಪಂಚಾಂಗದ ಪ್ರಕಾರದಲ್ಲಿ ನಾವು ಹೇಳಬೇಕು ಅಂತಂದರೆ, ಪುಷ್ಯ ಮಾಸ ಅಥವಾ ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನು ಮೋಕ್ಷದ ಏಕಾದಶಿ, ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ದಿನ ವಿಷ್ಣುವು ಗರುಡ ವಾಹನದ ಮೇಲೆ ಕುಳಿತುಕೊಂಡು ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬರ್ತಾರೆ, ಭಕ್ತರಿಗೆ ದರ್ಶನ ನೀಡ್ತಾರೆ ಅಂತಲೇ ಹೇಳಲಾಗುತ್ತೆ. ಆ ಕಾರಣಕ್ಕೆ ಈ ದಿನವನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಇದರ ಜೊತೆಯಲ್ಲಿ ಈ ಒಂದು ಏಕಾದಶಿ ಮೂರು ಕೋಟಿ ಏಕಾದಶಿಗಳಿಗೆ ಸಮಾನವಾದಂಥ ಒಂದು ಪಾವಿತ್ರತೆಯನ್ನು ಹೊಂದಿದೆ ಅಂತಲೇ ಹೇಳಲಾಗುತ್ತೆ. ಆದ್ದರಿಂದಲೂ ಕೂಡ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ. ಏಕಾದಶಿ ತಿಥಿ ಸಮಯ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 7:50ಕ್ಕೆ ಪ್ರಾರಂಭವಾಗ್ತದೆ. ಇದು ಮುಕ್ತಾಯ ಡಿಸೆಂಬರ್ 31 ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯವಾಗುತ್ತೆ. ಏಕಾದಶಿಯ ತಿಥಿಯಂದು ನಾವು ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿ ತಿಥಿಯ ದಿನ ನಾವು ಉಪವಾಸವನ್ನು ಮುಕ್ತಾಯ ಮಾಡಬೇಕಾಗುತ್ತೆ. ಏಕಾದಶಿ ವ್ರತವನ್ನು ಆಚರಿಸಿದ ನಂತರ ಉಪವಾಸದ ಸಮೇತ ಆಚರಿಸುವವರಿಗೆ ಮರುದಿನ ಅಂದರೆ ದ್ವಾದಶಿ ಎಂದು ವಿಧಿವಿಧಾನವಾಗಿ ನಾವು ವ್ರತವನ್ನು ಮುಕ್ತಾಯಗೊಳಿಸಿ ಆಹಾರವನ್ನು ಸೇವಿಸುವುದು ಪಾರಣೆ ಎಂದು ಕರಿತೀವಿ. ಏಕಾದಶಿಯ ದಿನ ಉಪವಾಸವಿದ್ದು ದ್ವಾದಶಿಯ ದಿನ ಪಾರಣೆ ಮಾಡಿದರೆ ಮಾತ್ರ ಈ ವ್ರತದ ಸಂಪೂರ್ಣ ಫಲ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ. ಪಾರಣೆಯನ್ನು ಯಾವಾಗಲೂ ದ್ವಾದಶಿ ತಿಥಿ ಇರುವಾಗಲೇ ನಾವು ಮಾಡಬೇಕು. ಸೂರ್ಯೋದಯದ ನಂತರ ದ್ವಾದಶಿ ಮುಗಿಯುವ ಮೊದಲ ಪಾರಣೆ ಮಾಡುವುದು ಅತ್ಯಂತ ಪ್ರಶಸ್ತ. ಒಂದು ವೇಳೆ ದ್ವಾದಶಿಯ ದಿನ ಹರಿವಾಸರ ಸಮಯ ಇದ್ದರೆ ಆ ಸಮಯ ನಾವು ಮುಗಿಯೋವರೆಗೂ ಕೂಡ ಆಹಾರ ಸೇವಿಸಬಾರದು ಅಂತಾರೆ ಹೇಳ್ತಾರೆ. ದ್ವಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ, ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು. ಪಾರಣೆ ಮಾಡುವ ಮೊದಲು ಬ್ರಾಹ್ಮಣರಿಗೆ ಅಥವಾ ದೀನದಲಿತರಿಗೆ ಏನಾದರೂ ಆಹಾರ ಮತ್ತು ದಕ್ಷಿಣೆಯನ್ನು ನೀಡಬೇಕು. ಅದು ನಮಗೆ ಶುಭ ಫಲವನ್ನು ಕೊಡುತ್ತೆ ಅಂತಾರೆ ಹೇಳಲಾಗುತ್ತೆ. ಇನ್ನು ದೇವರ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ನಾವು ಉಪವಾಸವನ್ನು ಮುಗಿಸಬೇಕು. ಇಲ್ಲವೆಂದರೆ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ಮುಗಿಸ್ಬೋದು. ಪಾರಣೆಯ ದಿನ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದಂಥ ಸಾತ್ವಿಕ ಆಹಾರವನ್ನೇ ನಾವು ಸೇವಿಸಬೇಕು. ಇನ್ನು ಶಾಸ್ತ್ರಗಳ ಪ್ರಕಾರ ಸರಿಯಾದ ಸಮಯದಲ್ಲಿ ಪಾರಣೆ ಮಾಡ್ತಿದ್ರೆ ಉಪವಾಸದ ಪುಣ್ಯಗಳು ನಮಗೆ ಲಭಿಸೋದಿಲ್ಲ ಅಂತ ಹೇಳಲಾಗುತ್ತೆ. ಇದು ಶಿಸ್ತು ಮತ್ತು ಭಕ್ತಿಯ ಸಂಕೇತವಾಗಿದೆ. ಹಾಗಾಗಿ ಸರಿಯಾದ ಸಮಯದಲ್ಲಿ ನಾವು ಪಾರಣೆಯನ್ನು ಮಾಡಬೇಕು. ಇನ್ನು ವೈಕುಂಠ ಏಕಾದಶಿಯ ದಿನ ಉಪವಾಸದ ಸಮೇತ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಬೇಕು. ಈ ಒಂದು ದಿನದ ಉಪವಾಸಕ್ಕೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಇನ್ನು ನಿರ್ಜಲ ಉಪವಾಸ ಅಂದರೆ ಒಂದು ಲೋಟ, ಒಂದು ತೊಟ್ಟು ನೀರನ್ನ ಕೂಡ ಸೇವನೆ ಮಾಡದೆ ಉಪವಾಸ ಮಾಡುವಂಥದ್ದು. ಇನ್ನು ಭಾಗಶಃ ಉಪವಾಸ, ಅನ್ನ ಹೊರತುಪಡಿಸಿ ಸಾತ್ವಿಕ ಆಹಾರ ಅಂದರೆ ಹಣ್ಣು, ಹಾಲು ಮತ್ತು ಹಾಲಿಗೆ ಸಂಬಂಧಪಟ್ಟಂತಹ ಆಹಾರ, ಸಾಬುದಾನ, ಅವಲಕ್ಕಿ, ಆಲೂಗಡ್ಡೆ ಇವುಗಳನ್ನು ಸೇವಿಸಿ ಮಾಡುವಂಥ ಉಪವಾಸ. ಎಲ್ಲರಿಗೂ ನಿರ್ಜಲ ಉಪವಾಸ ಮಾಡಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾತ್ವಿಕ ಆಹಾರ ಸೇವಿಸಿ ಏಕಾದಶಿಯನ್ನು ಆಚರಿಸಿದ್ರೂ ಕೂಡ ಕೋಟಿ ಜನ್ಮಗಳ ಫಲದ ಜೊತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಆದರೆ ಈ ದಿನ ಅಪ್ಪಿತಪ್ಪಿಯು ಅನ್ನ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರ್ದು. ಇನ್ನು ವಯಸ್ಸಾದವರು, ಅನಾರೋಗ್ಯ ಇದ್ದವರು ಅಥವಾ ಚಿಕ್ಕ ಮಕ್ಕಳು ಅತಿಯಾದ ಉಪವಾಸ ಮಾಡಬೇಕಂತ ಯಾವುದೇ ರೀತಿಯ ಒಂದು ಸೂಚನೆಗಳಿಲ್ಲ. ಸಾತ್ವಿಕ ಆಹಾರವನ್ನು ನಾವು ಸೇವಿಸ್ಬೋದು. ಸಾವಿನ ನಂತರದ ಬದುಕು ಇದೆಯೋ ಇಲ್ಲವೋ, ಆದರೆ ಸಾವಿನ ನಂತರವೂ ಮನುಷ್ಯ
ಉನ್ನತಿಯನ್ನೇ ಬಯಸ್ತಾನೆ. ಹೀಗಾಗಿಯೇ ಪಾಪ ಪುಣ್ಯಗಳಿಗೆ ಬದುಕಿನ ಅಂತಿಮ ಘಟ್ಟದಲ್ಲಾದರೂ ಮಹತ್ವ ನೀಡ್ತಾನೆ. ಸಾವಿನ ನಂತರದ ಉನ್ನತಿ ಅಂದರೆ ಯೋಗಿಗಳು ಮೋಕ್ಷ ಎಂದು ಕರೆಯುತ್ತಾರೆ, ಸ್ವರ್ಗವೆಂದು ವಿಲಾಸಿಗಳು ಭಾವಿಸ್ತಾರೆ. ಹರಿಭಕ್ತರು ತಮ್ಮ ಪಾಲಿನ ಸದ್ಗತಿಯನ್ನು ವೈಕುಂಠವೆಂದು ಹೇಳ್ತಾರೆ. ಹೆಸರೇ ಹೇಳುವಂತೆ ವೈಕುಂಠಧಾಮದ ಒಡೆಯನಾದ ವಿಷ್ಣುವಿನ ಆರಾಧನೆಯ ಜೊತೆಗೆ ಈ ದಿನ ನಿಯಮಾನುಸಾರವಾಗಿ ಉಪವಾಸ ಮಾಡಿ ಏಕಾದಶಿಯನ್ನು ಆಚರಿಸಿದರೆ ವಿಷ್ಣು ಸಮೇತ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಜೊತೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಅಂದರೆ ಈ ದಿನ ಭಕ್ತಿಯಿಂದ ಉಪವಾಸ ಮಾಡಿ ಪೂಜೆ ಮಾಡುವ ಭಕ್ತರಿಗೆ ಮರಣದ ನಂತರ ವೈಕುಂಠದಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂತಹ ಒಂದು ಗಾಢವಾದ ನಂಬಿಕೆ. ಸಾಮಾನ್ಯವಾಗಿ ಏಕಾದಶಿಯ ದಿನ ಉಪವಾಸ ಮಾಡ್ತಾರೆ, ಆದರೆ ವೈಕುಂಠ ಏಕಾದಶಿಯನ್ನು ಸರ್ವಶ್ರೇಷ್ಠವಾದಂಥ ಏಕಾದಶಿ ಅಂತ ಹೇಳಲಾಗುತ್ತೆ. ಯಾಕಂದರೆ ವೈಕುಂಠ ಏಕಾದಶಿ ಎಂದು ಶ್ರದ್ಧಾಭಕ್ತಿಯಿಂದ ಉಪವಾಸ ವ್ರತವನ್ನು ಆಚರಿಸಿದರೆ ಉಳಿದ ಎಲ್ಲ 23 ಏಕಾದಶಿ ವ್ರತವನ್ನು ಆಚರಿಸಿದಷ್ಟೇ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಈ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ಸ್ವಲ್ಪ ಕಲ್ಲುಪ್ಪು ಅಥವಾ ಹರಳಿನ ಉಪ್ಪು ಅಂತ ಏನು ಹೇಳ್ತೀವಿ ಅದು ಸೇರಿಸಿ ಸ್ನಾನ ಮಾಡಿದರೆ ನಕಾರಾತ್ಮಕ ಶಕ್ತಿ ಕೂಡ ನಿವಾರಣೆ ಆಗುತ್ತೆ. ಸಾಧ್ಯವಾದರೆ ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ, ನಾವು ಈ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ಅದು ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ. ಇನ್ನು ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋ ಇದ್ದರೆ ಹೂಗಳಿಂದ ಅದನ್ನು ಅಲಂಕರಿಸಿ ತುಳಸಿ ದಳಗಳನ್ನು ಅರ್ಪಿಸಿ ಶುದ್ಧ ಹಸುವಿನ ತುಪ್ಪದಿಂದ ದೀಪ ಬೆಳಗಬೇಕು. ವಿಷ್ಣುವಿನ ವಿಗ್ರಹ ಫೋಟೋ ಇಲ್ಲವೆಂದರೆ ಮನಸ್ಸಿನಲ್ಲೇ ದೀಪವನ್ನು ಬೆಳಗಿಸ್ಬಿಟ್ಟು ಮನಸ್ಸಿನಲ್ಲೇ ದೇವರನ್ನು ಪ್ರಾರ್ಥಿಸಿ. ತುಳಸಿ ದಳವಿಲ್ಲದ ವಿಷ್ಣುವಿನ ಆರಾಧನೆ ಅಪೂರ್ಣವೆಂದು ಹೇಳ್ತಾರೆ. ಹಾಗಾಗಿ ತಪ್ಪದೇ ತುಳಸಿಯನ್ನು ಅರ್ಪಿಸಿ. ಈ ದಿನ ವಿಷ್ಣುವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ತುಂಬ ಶ್ರೇಷ್ಠ. ಸಾಧ್ಯವಿಲ್ಲ ಅಂದ್ರೂ ಪಂಚಾಮೃತ ಅಭಿಷೇಕವನ್ನು ದೇವರ ನೈವೇದ್ಯಕ್ಕಾದರೂ ನಾವು ಇಡ್ಬೋದು. ಇದು ಸಾಧ್ಯವಿಲ್ಲವೆಂದಾದರೆ ಬಾಳೆಹಣ್ಣು ಸಕ್ಕರೆ ದೇವರ ನೈವೇದ್ಯಕ್ಕೆ ಸಮರ್ಪಿಸಬಹುದು. ಈ ದಿನ ಒಬ್ಬ ಬ್ರಾಹ್ಮಣ ದಂಪತಿಗಳಿಗೆ ಊಟ ಹಾಕಿದರೆ 1,00,000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದಷ್ಟು ನಮಗೆ ಪುಣ್ಯ ದೊರಕುತ್ತೆ ಅಂತಲೇ ಹೇಳಲಾಗುತ್ತೆ. ವೈಕುಂಠ ಏಕಾದಶಿಯ ದಿನ ಹಿಟ್ಟಿನ ದೀಪ ಬೆಳಗಿದರೆ ಅಂದರೆ ತಂಬಿಟ್ಟಿನ ದೀಪಾರಾಧನೆಯನ್ನು ಮಾಡಿದರೆ ದುಪ್ಪಟ್ಟು ಪುಣ್ಯಫಲ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಸಾಧ್ಯವಿಲ್ಲದಿದ್ದರೆ ಮಣ್ಣಿನ 2 ದೀಪಗಳನ್ನು ಬೆಳಗಿಸಿದೆ ಪ್ರತಿಯೊಂದು ದೀಪಕ್ಕೂ 5 ಬತ್ತಿಗಳನ್ನು ಸೇರಿಸಿ ದೀಪ ಬೆಳಗಿಸಿದರೆ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ. ಈ ಶ್ರೇಷ್ಠ ದೀಪಕ್ಕೆ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಟ್ಟು ಶುದ್ಧ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಇನ್ನು ಹಿಟ್ಟಿನ ದೀಪಾರಾಧನೆ ಮಾಡುವಂಥವರು 5 ಅಥವಾ 2 ದೀಪಗಳನ್ನು ಬೆಳಗಿಸಿದರೆ ಶ್ರೇಷ್ಠ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಲು ತುಪ್ಪವನ್ನು ಸೇರಿಸಿ ಹಿಟ್ಟಿನ ದೀಪ ತಯಾರಿಸಿ ಕುಂಕುಮದ ಬೊಟ್ಟು ಇಟ್ಟು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ. ಯಾವುದೇ ದೀಪಾರಾಧನೆ ಮಾಡಿದರೂ ಕೂಡ ದೀಪ ಹಚ್ಚುವ ಜಾಗದಲ್ಲಿ ಶುದ್ಧ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಹಾಳೆಯ ತಟ್ಟೆ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಶ್ರೀ ಅಥವಾ ಸ್ವಸ್ತಿಕ್ ಅಥವಾ ಓಂ ಅಂತ ಬರೆದು ಅದರ ಮೇಲೆ ದೀಪ ಇಟ್ಟು ದೀಪದ ಅಕ್ಕಪಕ್ಕ ಹೂವಿನಿಂದ ಅಲಂಕರಿಸಿ ದೀಪದ ಸುತ್ತಲೂ ಗೆಜ್ಜೆ ವಸ್ತ್ರವನ್ನಿಟ್ಟು 2 ವಿಳೆದೆಲೆಯ 2 ಬಾಳೆಹಣ್ಣು ಅಡಿಕೆ ದಕ್ಷಿಣೆ ಇಟ್ಟು ನಿಮ್ಮ ಅನುಕೂಲತೆಗೆ ತಕ್ಕಂತೆ ದೀಪವನ್ನು ಇಟ್ಟು ಅಗರಬತ್ತಿ ಅಥವಾ ತುಪ್ಪದ ಬತ್ತಿಯಿಂದ ದೀಪ ಬೆಳಗಿಸಿ ದೀಪಕ್ಕೂ ಆರತಿ ಮಾಡಿ ಪೂಜಿಸಬೇಕು. ಈ ದಿನ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಕೂಡ ಒಳ್ಳೆಯ ಫಲ ನಮಗೆ ಪ್ರಾಪ್ತಿಯಾಗುತ್ತೆ. ಸಾಧ್ಯವಿಲ್ಲದಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 108 ಬಾರಿ ಜಪಿಸ್ಬೋದು. ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತೆ ಎಂದು ಭಕ್ತರು ದೇವಾಲಯಗಳಿಗೆ ಹೋಗಿ ಪೂಜೆ ಸಲ್ಲಿಸ್ತಾರೆ. ಇದರ ಜೊತೆಯಲ್ಲಿ ಈ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ವೈಕುಂಠ ದ್ವಾರದ ಮುಖಾಂತರ ಹೊರಬರಬೇಕು. ಹೀಗೆ ಮಾಡಿದರೆ 7 ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ನಾಶವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಶ್ರೀಹರಿಯು ಹರಳಿ ಮರದಲ್ಲಿ ವಾಸವಾಗಿರೋದ್ರಿಂದ ವೈಕುಂಠ ಏಕಾದಶಿಯ ದಿನ ಹರಳಿ ಮರದ ಬೇರಿಗೆ ನೀರನ್ನು ಅರ್ಪಣೆ ಮಾಡೋದ್ರಿಂದ ಆಶೀರ್ವಾದ ಸಿಗುತ್ತೆ, ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ. ವೈಕುಂಠ ಏಕಾದಶಿಯ ಆಚರಣೆಯಿಂದ ಮೋಕ್ಷ ಪ್ರಾಪ್ತಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ, ಸಂಪತ್ತು ಸಂತಾನ ಪ್ರಾಪ್ತಿಯಾಗುತ್ತೆ. ಅಪೇಕ್ಷಿತ ಮನಸ್ಸಿನ ಕೋರಿಕೆಯನ್ನು ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥ
ಇಷ್ಟಾರ್ಥಗಳನ್ನು ಬೇಡಿಕೊಂಡ್ರೆ ಆ ಭಗವಂತ ನೆರವೇರಿಸ್ತಾನೆ. ಮನೆಯಲ್ಲಿ ಏಕಾದಶಿಯ ಆಚರಣೆ ಮೊದಲಿನಿಂದ ಇಲ್ಲವೆಂದರೆ ಭಗವಾನ್ ವಿಷ್ಣು ದೇವಾಲಯಕ್ಕೆ ಹೋಗಿ ಮೇಲೆ ಹೇಳಿರುವ ಮಂತ್ರವನ್ನು ಜಪಿಸಿ ತುಳಸಿ ದಳವನ್ನು ಅರ್ಪಿಸಿ ನಿಮ್ಮ ಕೈಲಾದ ಸಣ್ಣ ಪುಟ್ಟ ಸೇವೆಯನ್ನು ಮಾಡಿ. ಈ ಪ್ರಕಾರದಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ಈ ಒಂದು ವೈಕುಂಠ ಏಕಾದಶಿ ನಿಮಗೆ ಸದ್ಗತಿಯನ್ನು ತಂದುಕೊಡುತ್ತೆ, ಸಂಪತ್ತನ್ನು ತಂದುಕೊಡುತ್ತೆ, ಅದೃಷ್ಟವನ್ನು ತಂದುಕೊಡುತ್ತೆ, ಮುಟ್ಟಿದ್ದೆಲ್ಲವನ್ನು ಬಂಗಾರ ಆಗುತ್ತೆ, ಮೋಕ್ಷವನ್ನು ದೊರಕಿಸ್ಕೊಡುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.